ಒಡೆದ ತೆಂಗಿನಕಾಯಿಯನ್ನು ಕೂಡ ತಿಂಗಳುಗಟ್ಟಲೆ ಫ್ರೆಶ್ ಆಗಿ ಇಡಬೇಕಾ? ಹಾಗಾದರೆ ಈ ವಿಡಿಯೋನ ಒಂಚೂರು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ನನ್ನ ಈ ಸ್ಪೆಷಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಿಮಗೆ ಈ ತೆಂಗಿನಕಾಯಿ ಇರ್ತದಲ್ಲ, ತೆಂಗಿನಕಾಯಿನ ನಾವು ಜಾಸ್ತಿ ದಿನ ಹೇಗೆ ಸ್ಟೋರ್ ಮಾಡಿ ಇರ್ಬೋದು ಅಂತ ಹೇಳ್ತೇನೆ. ಅಂದರೆ ಇಡೀ ಕಾಯಿ ಇರ್ಬೋದು ಅಥವಾ ಕಟ್ ಮಾಡಿರೋ ಕಾಯಿ ಅಥವಾ ತುರಿದಿರೋ ಕಾಯಿ, ಇದನ್ನು ನಾವು ಹೇಗೆ ಸ್ಟೋರ್ ಮಾಡಿ ಜಾಸ್ತಿ ದಿನ ಇಡ್ಬೋದು ಅನ್ನೋದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದರೆ, ನೀವು ಕಾಯಿ ಇದೆಯಲ್ಲ, ತೆಂಗಿನಕಾಯಿ ತಗೊಳ್ಳುವಾಗ ನಿಮ್ಮ ಸಪೋಸ್ ನೀವು ಮನೆಯಲ್ಲೇ ಬೆಳೆಯೋರಾದರೆ ನೀವು ತೆಂಗಿನಕಾಯಿನ ಇದೆಯಲ್ಲ ಈ ಥರ ಸಿಪ್ಪೆ ತೆಗೆದು ಇಡೋದಕ್ಕಿಂತಲೂ ಹಾಗೆ ವಿದ್ದು ಸಿಪ್ಪೆ ಇಟ್ಟರೆ ತುಂಬ ಟೈಮ್ ಬರ್ತದೆ. ಯಾಕಂದರೆ ಒಳಗಡೆಯ ನೀರು ಇದೆಯಲ್ಲ, ನೀರು ಒಂದು ರೀತಿ ಆವಿಯಾಗಿ ಹೋಗಿಬಿಡ್ತದೆ. ಅದು ಆ ಥರ ಆಗಿಲ್ಲ, ನೀರು ಒಳಗಡೆ ಇದ್ದರೆ ತೆಂಗಿನಕಾಯಿ ಒಳಗಡೆ ನೀರಿದ್ದರೆ ಸಾಮಾನ್ಯವಾಗಿ ಕಾಯಿ ಹಾಳಾಗಲ್ಲ, ತುಂಬ ಟೈಮ್ ಬರ್ತದೆ. ಇಲ್ಲ ಒಂದು ವೇಳೆ ನೀವು ಸಿಪ್ಪೆ ತೆಗೆದ್ರೂ ಕೂಡ ಈ ಜುಟ್ಟನ್ನು ತೆಗಿಬಾರ್ದು, ಜುಟ್ಟನ್ನು ಹಾಗೆ ಬಿಟ್ಟುಬಿಡ್ಬೇಕು. ಅಥವಾ ಸ್ವಲ್ಪ ನಾನು ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಆ್ಯಕ್ಚುಲಿ ಈ ಥರ ಸ್ವಲ್ಪ ಅದರದ್ದು ತೆಂಗಿನ ನಾರು ಇದೆಯಲ್ಲ, ನಾರನ್ನು ಹೀಗೆ ಬಿಟ್ಟರೂ ತುಂಬ ಒಳ್ಳೆಯದು. ಸ್ವಲ್ಪ ಆವಾಗ ಏನಾಗ್ತದೆ, ಬಿಸಿಲಿಗೆ ಈ ಕಾಯಿ ಒಂದು ಒಡೆಯೋದಿಲ್ಲ, ಇಲ್ದಿರ ಬಿಸಿಲಿಗೆ ಒಡೆದೋಗ್ತದೆ. ಮತ್ತು ಇನ್ನೊಂದು ಅದ್ರ ಒಳಗಡೆ ಇರುವಂಥ ನೀರನ್ನ ಅದು ಹಿಡಿದಿಟ್ಕೊಳ್ತದೆ. ಹಾಗಾಗಿ ಏನಾಗ್ತದೆ, ಸ್ವಲ್ಪ ಟೈಮ್ ಜಾಸ್ತಿ ನೀವು ಕಾಯಿನ ಇಟ್ಕೊಳ್ಬೋದು, ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಕಾಯಿ ಸಿಲೆಕ್ಟ್ ಮಾಡುವಾಗ ಕೂಡ ಅಂದರೆ ಕಾಯಿ ಸಿಪ್ಪೆ ತೆಗೆದಿರುವಂಥ ಕಾಯಿನ ಸಿಲೆಕ್ಟ್ ಮಾಡುವಾಗ ಆದಷ್ಟು ಬಲ್ತಿರೋ ಕಾಯಿನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಸ್ವಲ್ಪ ಈ ರೀತಿ ರೌಂಡ್ ಇರೋ ಕಾಯಿನ ಸೆಲೆಕ್ಟ್ ಮಾಡಬೇಡಿ, ತೊಗೊಳ್ಬೇಡಿ. ಯಾಕಂದರೆ ರೌಂಡ್ ಇರೋ ಕಾಯಿ ಒಳಗಡೆ ಏನಾಗಿರುತ್ತೆ ಅಂದರೆ, ಅದರದ್ದು ಕಾಯಿ ಇದೆಯಲ್ಲ ಒಳಗಡೆ ಸ್ವಲ್ಪ ತೆಳ್ಳಗಿರ್ತದೆ, ದಪ್ಪ ಇರೋಲ್ಲ. ಹೊರಗಿನ ನೋಡ್ಲಿಕ್ಕೆ ಮಾತ್ರ ನಿಮ್ಗೆ ದೊಡ್ಡದಾಗಿ ಕಾಣಿಸ್ತದೆ, ಬಟ್ ಒಳಗಡೆ ಕಾಯಿ ತುಂಬ ಕಮ್ಮಿ ಇರ್ತದೆ. ಹಾಗಾಗಿ ನೀವು ಆದಷ್ಟು ಈ ಸ್ವಲ್ಪ ಉದ್ದ ಇರುವ, ಅಂದರೆ ಇದೆಯಲ್ಲ ರೌಂಡ್ ಇರೋದಕ್ಕೆ ಬದಲಾಗಿ ಉದ್ದ ಇರೋ ಕಾಯಿನೇ ಸೆಲೆಕ್ಟ್ ಮಾಡಿ. ಇದರಲ್ಲಿ ಕಾಯಿ ತುಂಬ ಸ್ವಲ್ಪ ದಪ್ಪ ಇರ್ತದೆ, ಅಂದರೆ ಈ ರೌಂಡ್ ಇರೋ ಕಾಯಿ ಕಂಪೇರ್ ಮಾಡಿದರೆ ಇದು ದಪ್ಪ ಇರ್ತದೆ ಕಾಯಿ. ಈಗ ನಿಮಗೆ ಇನ್ನೊಂದು ಸ್ವಲ್ಪ ಇದರಲ್ಲಿ ಸವಾಲಿನ ಕೆಲಸ ಏನಂತ ಹೇಳಿದ್ರೆ, ತೆಂಗಿನಕಾಯಿ ಒಡೆಯುವಾಗ ಇದೆಯಲ್ಲ ಅದನ್ನು ರೌಂಡಾಗಿ ಅಂದರೆ ಕರೆಕ್ಟಾಗಿ ಅರ್ಧ ಅಂದರೆ ಇಬ್ಬಾಗ ಆಗಬೇಕು, ಸರಿಯಾದ ಇಬ್ಬಾಗ ಆಗಬೇಕು. ಇನ್ನೊಂದು ಏನಾಗುತ್ತೆ, ಕೆಲಸ ಕೋರೆ ಆಗ್ತದೆ ಈ ಥರದಲ್ಲಿ. ಆವಾಗ ಏನಾಗುತ್ತೆ, ನಿಮ್ಗೆ ಕಾಯಿ ತುರ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಆ ರೀತಿಯಲ್ಲಿ ಕರೆಕ್ಟಾಗಿ ಮಿಡ್ಲಲ್ಲೇ, ಅಂದರೆ ನಾವು ಎಲ್ಲಿ ಹೊಡಿತೀವೋ ಅಲ್ಲಿ ಸರಿಯಾಗಿ ಓಪನ್ ಆಗಬೇಕು. ಅಂದರೆ ಅದಕ್ಕೊಂದು ಟ್ರಿಕ್ಸ್ ಇದೆ. ಅದು ಏನಂತ ಹೇಳಿದರೆ, ನೀವು ಕಾಯಿ ಒಡೆಯೋದಕ್ಕಿಂತ ಮೊದಲು ಸ್ವಲ್ಪ ನೀರಲ್ಲಿ ತೊಳ್ಕೊಳ್ಳಿ, ಅಂದರೆ ಸ್ವಲ್ಪ ನೀರು ಬಿಟ್ಕೊಳ್ಬೇಕು. ಇಲ್ಲ ನೀರಲ್ಲಿ ಮುಳುಸಿಟ್ರೊಡ್ಡಿಲ್ಲ ಒಂದು 2 ನಿಮಿಷ ಫುಲ್ ನೀರು ಬಿಟ್ಕೊಂಡು ನಂತರ ನಾವು ಹೊಡಿಬೇಕು. ಆವಾಗ ಕರೆಕ್ಟಾಗಿ ಇಲ್ಲಿ ನಾವು ಎಲ್ಲಿ ಹೊಡಿತೀವೋ ಅಲ್ಲಿಗೆ ಕರೆಕ್ಟಾಗಿ ಓಪನ್ ಆಗ್ತದೆ. ಈಗ ನೋಡಿ, ನಾನು ನಿಮ್ಗೆ ಹೊಡೆದು ತೋರಿಸ್ತೇನೆ. ನೋಡಿ, ಕರೆಕ್ಟಾಗಿ ಆಲ್ಮೋಸ್ಟ್ ಸರಿಯಾದ ರೀತಿಯಲ್ಲಿ, ಅಂದರೆ ಆ ಕೋರೆ ಆಗಿಲ್ಲ, ಒಂಚೂರು ಇದ್ರೂ ಪರವಾಗಿಲ್ಲ. ಈ ಥರ ಇದ್ರೆ ನಿಮ್ಗೆ ತುರಿಲಿಕ್ಕೆ ಕಷ್ಟ ಆಗಲ್ಲ. ಅದು ಬಿಟ್ಟು ಸ್ವಲ್ಪ ಇನ್ನೂ ಜಾಸ್ತಿ ಇದು ಆ ಕಡೆ ಈ ಕಡೆ ಇದ್ದರೆ ನಿಮ್ಗೆ ತುರಿಲಿಕ್ಕೆ ತುಂಬ ಕಷ್ಟ. ನಿಮಗೆ ಇನ್ನೊಂದು ಟ್ರಿಕ್ಕನ್ನು ಹೇಳ್ತೇನೆ. ಅದೇನು ಅಂತ ಹೇಳಿದರೆ, ನೀವು ಕಾಯಿ ಒಡೆದಾದ್ಮೇಲೆ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ನಾವು ಊರ ಕಡೆಯಲ್ಲಿ ದೇವಸ್ಥಾನಗಳಿಗೆ ಹೋದರೆ 2-3 ಕಾಯಿನೂ ಹೊಡ್ಕೊಂಬರ್ತೇವೆ. ಕೊನೆಗೆ ಅದನ್ನು ಹಾಗೆ ಇಡ್ತೇವೆ, ಅದು ಹಾಳಾಗೋಗುತ್ತೆ. ಸೊ ಅಂಥ ಸಮಯದಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಥರ ಒಡೆದಿರೋ ಕಾಯಿನ ಒಂದು ಸ್ವಲ್ಪ ನೀರು ತಗೊಂಡು ಈ ನೀರಿನಲ್ಲಿ ಈ ಥರ ಮುಳುಸಿಡ್ಬೋದು. ಈ ಥರ ಮಾಡಿ ನೀವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ಬಟ್ ಓನ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ದಿನ ಬಿಟ್ಟು ದಿನ ನೀರನ್ನ ಚೇಂಜ್ ಮಾಡಬೇಕಷ್ಟೆ. ಅಂದರೆ 2 ದಿನಕ್ಕೊಂದ್ಸರಿ ನೀವು ನೀರು ಬದಲಾಯಿಸಿ ನೀರಲ್ಲಿ ಮುಳುಸಿಡಿ. ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ, ಹೀಗೆ ಫ್ರೆಶ್ ಆಗೇ ಇರ್ತದೆ. ಇದು ಈ ಥರ ಇಟ್ಟರೆ ನೀವು ಏನು ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ, ಮೊನ್ನೆ ಹೊರಗಡೆನೇ ಇಡ್ಬೋದು. ನೀವು ಫ್ರಿಜ್ ಒಳಗಡೆ ಎಲ್ಲ ಹೊರಗಡೆನೇ ಈ ಥರ ನೀರಲ್ಲಿ ಮುಳುಸಿಟ್ಬಿಡ್ಬೋದು. ಇನ್ನೂ ಒಂದು ಮಾಡ್ಬೋದು ನೀವು, ಈ ಥರ ಇಡೀ ಕಾಯಿನ, ಈಗ ಮೈಕ್ರೋ ಫ್ಯಾಮಿಲಿ ಎಲ್ಲ ಇರ್ತಲ್ಲ, ಸಣ್ಣ ಸಣ್ಣ ಫ್ಯಾಮಿಲಿಯವರು ಒಂದು 4-5 ಕಾಯಿನ ಒಟ್ಟಿಗೆ ಬರ್ತೀರಾ, ಬಟ್ ಹೊರಗಡೆ ಇಟ್ಟರೆ ಹಾಳಾಗ್ಬೋದು. ಸೊ ಆವಾಗ ಏನು ಮಾಡ್ಬೋದು, ಆ ಥರ ಇದ್ದರೆ ಇದನ್ನೊಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಇಡ್ಬೋದು. ಅದು ಹೇಗೆ ಅಂತ ಹೇಳ್ತೇನೆ. ಯಾವುದಾದ್ರೂ ಮನೆಯಲ್ಲಿರುವಂಥ ಪ್ಲಾಸ್ಟಿಕ್ ಕವರ್ ಒಳಗಡೆ ಈ ಥರ ಹಾಕಿ ಇದನ್ನು ಜಸ್ಟ್ ಸ್ವಲ್ಪ ಈ ರೀತಿಯಲ್ಲಿ ಕ್ಲೋಸ್ ಮಾಡಿ ನೀವು ಫ್ರಿಜ್ ಒಳಗಡೆ ಹೀಗೆ ಇಟ್ಬಿಡ್ಬೋದು. ಆವಾಗ ಕೂಡ ಹಾಳಾಗಲ್ಲ ಫ್ರಿಜ್ ಇದ್ದರೆ. ಇಲ್ಲ ಅಂತೇಳಿದರೆ ನಾನು ಹೇಳಿದ ಮೆಥಡ್ ಯೂಸ್ ಮಾಡ್ಬೋದು, ಅಥವಾ ಬೇರೆ ಏನಾದರೂ ಮಾಡ್ಬೋದು. ಈಗ ನೀವು ಇನ್ನೊಂದು ಏನಂತ ಹೇಳಿದ್ರೆ, ನೀವು ಒಡೆದಿರೋ ಕಾಯಿನ ನೀವು ಇಡೋದಾದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ತುಂಬ ದಿನ ಇಡಬೇಕು ಅಂದರೆ ಈ ರೀತಿ ಯಾವುದಾದ್ರು ಚಿಕ್ಕ ಕಂಟೈನರ್ಸ್ ತೊಗೊಳ್ಳಿ. ಕಂಟೈನರ್ಸ್ ಅಂದರೆ ಯಾವುದಾದ್ರು ಕ್ಲೋಸ್ ಮಾಡುವಂಥದ್ದು. ಇದರೊಳಗಡೆ ನೀವು ಇಟ್ಟು ಅದನ್ನು ಕ್ಲೋಸ್ ಮಾಡಿ ಇಟ್ಟುಬಿಡ್ಬೋದು. ಅಂದರೆ ಕ್ಲೋಸ್ ಮಾಡಿ ಈ ರೀತಿಯಲ್ಲಿ ಇಡ್ಬೋದು. ಬೇಕಾದ್ರೆ ಹೀಗಿಟ್ಟು ನೀವು ಕ್ಲೋಸ್ ಮಾಡಿ
ಫ್ರಿಜ್ ಒಳಗಡೆ ಇಟ್ಬಿಡ್ಬೇಕು, ಅಂದರೆ ಕ್ಲೋಸ್ ಆಗಿರಬೇಕು, ಒಳಗಡೆ ಗಾಳಿ ಹೋಗಬಾರ್ದು. ಆ ಥರ ಇದರಲ್ಲಿ ನೀವು ಫ್ರಿಜ್ ಒಳಗಡೆ ಇಟ್ಟರೆ ಎಷ್ಟು ದಿನ ಇಟ್ಟರು ಕೂಡ ಹಾಳಾಗಲ್ಲ. ಈಗ ಇನ್ನೊಂದು ಟಿಪ್ಸನ್ನು ಹೇಳ್ತೇನೆ. ಅದೇನಂತಂದರೆ ನೀವು ಕಾಯಿ ತುರಿದಿರೋ ಕಾಯಿ ಮನೆಯಲ್ಲಿದ್ದರೆ ಅದು ಹಾಳಾಗ್ತದೆ ಅಂತೇಳಿದರೆ ನೀವೇನು ಮಾಡ್ಬೋದು ಅಂದರೆ, ಈ ಕಾಯಿ ತುರಿದಿರೋ ಕಾಯಿ ಇದೆಯಲ್ಲ, ಇದನ್ನು ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಕವರ್ಗಳಿಗೆ ನೋಡಿ, ಈ ರೀತಿಯ ಪ್ಲಾಸ್ಟಿಕ್ ಕವರ್ಗೆ ನೀವು ಕಾಯಿನ ಅದರೊಳಗಡೆ ಹಾಕಿಬಿಟ್ಟು ಈ ಥರದಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ತುಂಬಿಸ್ಬೋದು. ಫುಲ್ ಬೇಕಾದ್ರೆ ಫುಲ್ಲು ಹಾಕಿಬಿಡ್ಬೋದು. ನೋಡಿ ಈ ರೀತಿ ಒಂದು ಕಾಯಿನ ಯಾವುದೋ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಒಂದು ಈ ರಬ್ಬರ್ ಬ್ಯಾಂಡನ್ನು ಈ ರೀತಿಯಲ್ಲಿ ಹಾಕಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡಿ. ಈ ರೀತಿ ಮಾಡಿ ಇದನ್ನು ನೀವು ಫ್ರಿಜ್ಜಲ್ಲಿ ಡೀಪ್ ಫ್ರೀಝರ್ನಲ್ಲಿ ಇಡಬೇಕು. ಅಂದರೆ ನಾರ್ಮಲ್ ಟೆಂಪ್ರೇಚರ್ ಅಲ್ಲ, ಡೀಪ್ ಫ್ರೀಝರ್ನಲ್ಲಿ ಇದನ್ನು ನೀವು ತಿಂಗ್ಳುಗಟ್ಟಲೆ ಇಡ್ಬೋದು, 2 ತಿಂಗಳು ಇಡ್ಬೋದು, ಬೇಕಾದ್ರೆ 3 ತಿಂಗಳು ಇಡ್ಬೋದು. ಓಕೆ, ನೀವು ಯೂಸ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಟೈಮ್ ಹೊರಗಡೆ ತೆಗೆದಿಟ್ಟರೆ ಅದು ಏನೋ ಫ್ರೋಝನ್ ಆಗಿರ್ತದಲ್ಲ, ಅದು ಕ್ಲಿಯರ್ ಆಗ್ತದೆ. ನಂತರ ನೀವು ಆರಾಮದಲ್ಲಿ ಯೂಸ್ ಮಾಡ್ಬೋದು, ಫ್ರೆಶ್ ಆಗಿರ್ತದೆ, ಹಾಳಾಗಲ್ಲ. ನೋಡಿದ್ರಲ್ಲ, ಇವಿಷ್ಟು ನಾನು ನಿಮಗೆ ಈ ತೆಂಗಿನಕಾಯಿನ ಹೇಗೆ ಸ್ಟೋರ್ ಮಾಡಬೇಕು ಅಂತ ಹೇಳ್ಕೊಂಡು ಕೆಲವೊಂದು ಟಿಪ್ಸ್ಗಳನ್ನು ಕೊಟ್ಟಿದ್ದೇನೆ. ಇದನ್ನು ನೀವು ಫಾಲೋ ಮಾಡಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂಥ ತೆಂಗಿನಕಾಯಿನ ನೀವು ತುಂಬ ಟೈಮು ಫ್ರೆಶ್ ಆಗಿ ಹಾಳಾಗದಿರ, ನಿಮ್ಮ ಮನೆಯಲ್ಲಿರುವಂಥ ಕಾಯಿ ಒಡೆದ್ರೂ ಅಡ್ಡಿಲ್ಲ ಅಥವಾ ಒಡಿದೇ ಇದ್ರೂ ಅಡ್ಡಿಲ್ಲ ಅಥವಾ ತುರಿದಿರೋ ಕಾಯಿ ಆದರೂ ಅಡ್ಡಿಲ್ಲ. ಇದಿಷ್ಟು ನಾನು ಹೇಳ್ತಿರೋ ಟಿಪ್ಸನ್ನು ಫಾಲೋ ಮಾಡಿದರೆ ತಿಂಗಳುಗಟ್ಟಲೆ ಹಾಳಾಗದೇ ಇರುವ ರೀತಿಯಲ್ಲಿ ನೀವು ಸ್ಟೋರ್ ಮಾಡಿ ಇಡ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.